ಯಾವ್ದು ಹೌದು ಹೌದು ಸಚಿವರಾಗುವಂಥವ್ರು 7 ಬಾರಿ ಶಾಸಕರಾದಂಥವ್ರು, ಆರ್ಥಿಕ ಸಲಹೆಗಾರಿದ್ದಾರೆ, 3 ಬಾರಿ ಎಲ್ಲರೂ ಕೂಡಿ ಬಂದ್ ಮಾಡೋದು ಒಂದು ಆದೇಶ ತೆಗೆದುಕೊಂಡು ಬರ್ರಿ ಅಂತ ಹೇಳಿದ್ದಾರೆ. ನಾವು ಗವಿಸಿದ್ದೇಶ್ವರ ಗುರುಗಳ ಮಾತಿಗೆ ಮನ್ನಣೆ ಕೊಡ್ತೀವಿ, ಭದ್ರಾಗಿದ್ದೀವಿ. 4ನೇ ತಾರೀಕಿಗೆ ಬೆಳಗ್ಗೆ ಮುಖ್ಯಮಂತ್ರಿಗಳತ್ತ ಇದು ಪಕ್ಷಾತೀತವಾಗಿ ಈಗಾಗಲೇ ಕರೀಲಿಕ್ಕೆ ನಾನು ಲೋಕಸಭಾ ಸದಸ್ಯರು ಮಾತಾಡಿದ್ದೀವಿ. 4ನೇ ತಾರೀಕಿಗೆ ಎಲ್ಲ BJP ಆಗಿರ್ಬೋದು, ಆಜಿ ಮಾಜಿ ಹಾಲಿ ಮತ್ತು ಮಾಜಿಗಳನ್ನು ಕರೆದಿದ್ದೀವಿ. ಕರೆದು ನಾವು 4ನೇ ತಾರೀಕಿಗೆ ಅಲ್ಲೇ ಮುಖ್ಯಮಂತ್ರಿಗಳಿಗೆ ಭೇಟಿ ಮಾಡ್ತೀವಿ. ಈ ವಿಚಾರವನ್ನು ಸವಿಸ್ತಾರವಾಗಿ ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತೀವಿ. ಮುಖ್ಯಮಂತ್ರಿಗಳ ಗಮನಕ್ಕೆ ಈಗಾಗಲೇ ತಂದಿದ್ದೀನಿ. 4ನೇ ತಾರೀಕು 3 ಸತಿ ಮಿನಿಸ್ಟ್ರ್ ಹೇಳ್ಬಿಡ್ಲಿ 3 ಸತಿ ಮಿನಿಸ್ಟ್ರು ಅಲ್ಲರಿ. ಯಾವುದೇ ಒಂದು ಕೈಗಾರಿಕೆ ಆಗ್ಬೇಕು, ಎಲ್ಲ ಕೈಗಾರಿಕೆ ಇಲ್ಲಿ ಕೇಳ್ರಿ, ಕೈಗಾರಿಕೆದು ಆಗ್ಬೇಕಂದ್ರೆ ಹೈ ಲೆವೆಲ್ ಕಮಿಟಿ ಇರ್ತೈತಿ. ಆ ಹೈ ಲೆವೆಲ್ ಕಮಿಟಿ ವರ್ಷದೊಳಗೆ 3-4 ಸತಿ ಮೀಟಿಂಗ್ ಆಗುತ್ತೆ. ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯೊಳಗೆ ಇರ್ತೈತೆ. 100 ಬರ್ತಿರ್ತಾವೆ. ಕಂಪ್ಲೀಟ್ ಸ್ಟಾರ್ಟ್ ಆಗಿದ್ದು ಯಾವಾಗಲಿದ್ದ ಸ್ಟಾರ್ಟ್ ಆಗಿದ್ದು? ಅದು ಬ್ಯಾಡ್ ಅಂತ ಪ್ರಾರಂಭ ಆಗಿದ್ದು ಯಾವಾಗಲಿದ್ದ? ಸರ್, ಈಗ ನಾನು ಹೇಳಕತ್ತಿದ್ದೆ ಸರ್, ಈಗ ಆ ವರದಿ 23ರಾಗ ವರದಿ ಯಾವುದು ಬಹಿರಂಗ ಘೋಷಣೆ ಆಗಂಥದ್ದು ಆಗಲೇ ಇಲ್ಲ. ನಾನು ಹೇಳಕತ್ತಿದ್ದು ವಿರೋಧ ಯಾವಾಗ ಸ್ಟಾರ್ಟ್ ಆಗೈತೆ? ಈಗ ಸ್ಟಾರ್ಟ್ ಆಗೈತೆ. ಈಗ ಅದನ್ನು ಪೂರ್ಣ ಮನವರಿಕೆ ಮಾಡ್ತಾಯಿದ್ದೀವಿ ಮುಖ್ಯಮಂತ್ರಿಗಳಿಗೆ. ನಾವು ಕೊಪ್ಪಳ ಜಿಲ್ಲೆಯ ಜನರ ಪರ, ಕೊಪ್ಪಳ ಜಿಲ್ಲೆಯ ರೈತರ ಪರ, ಕೊಪ್ಪಳ ಜಿಲ್ಲೆಯ ಬಡವರ ಪರ ನಾವು, ಹೌದಾ? ಹಿಂಗಾಗಿ ನೀವು ಅದ್ರ ಬಗ್ಗೆ ವಿಚಾರ ಮಾಡೋ ಹೇಳ್ರಿ. ನೀವೇ ಹೇಳಿ. ಶನಿ ಇದ್ದಂಗೆ ಎಲ್ಲ ಜಿಲ್ಲೆಯಲ್ಲಿರುವಂಥ ಅಕ್ರಮ ಚಟುವಟಿಕೆಗಳಿಗೆ ಸೋದರ ನಿಂತು ಏನಪ್ಪ ಅಂದ್ರೆ ಮಾಡಿಸ್ತಾ ಇದ್ದಾರೆ. ಎಲ್ಲವನ್ನೂ ಏನಪ್ಪ ಅಂದ್ರೆ ನಾನು ಒಂದೇ ಜನಾರ್ದನ್ ರೆಡ್ಡಿ ಕೇಳ್ತೀನಿ. ನಾನು ಜನಾರ್ದನ್ ರೆಡ್ಡಿಗೆ ಒಂದೇ ಕೇಳ್ತೀನಿ. ಬಳ್ಳಾರಿ ಜಿಲ್ಲೆಯೊಳಗೆ ಗಣಿಯನ್ನು ಬ್ಲಾಸ್ಟ್ ಮಾಡಿದ್ದವನು ಶಿವರಾಜ್ ತಂಗಡಿಗಿನ, ಅವ್ಯವಹಾರ ಮಾಡಿ ಜೈಲಿಗೆ ಹೋಗಿದ್ದು ಶಿವರಾಜ್ ತಂಗಡಿಗಿನ, ಎಲ್ಲಿ ಬೇಕಲ್ಲೇ ಮಣ್ಣು ಲೂಟಿ ಮಾಡಿ ಹೋಗಿದ್ದು ಶಿವರಾಜ್ ತಂಗಡಿಗಿನ, ಬೇರೆ ಜಿಲ್ಲೆ ಬಿಟ್ಟು ಇಲ್ಲಿ ಬಂದು ನಮ್ಮನ್ನು ಮನಸ್ಸು ಕೆಡಿಸೋಂಥ ಕೆಲಸ ಮಾಡಕತ್ತಿದ್ದು ಶಿವರಾಜ್ ತಂಗಡಿಗಿನ. ನಾನು ಗಡಿಪಾರಾಗಿದ್ನ್ಯಾ? ನಾನು ಜಿಲ್ಲಾ ಗಡಿಪಾರಾಗಿದ್ನ್ಯಾ? ಬೇಲಿಕೆರೆಗಳದಾಗ ಯಾರು ಏನೇನು ಮಾಡಿದ್ರು ಅಂತ ಈ ರಾಜ್ಯದ ಜನರಿಗೆ ಗೊತ್ತಿದೆ ನೋಡ್ರಿ. ಭೂತದ ಬಾಯಾಗ ಭಗವದ್ಗೀತೆ ಹೇಳಕತ್ತಿದ್ರೆ ಏನು ಹೇಳ್ಬೇಕು ನಾವು? ಬೇರೆ ಸಹಜವಾಗಿ ತಂಗಡಿಗೆ ಚೆನ್ನಾಗಿ ಕೆಲಸ ಮಾಡೋಕತ್ತಿಲ್ಲ, ಅದನ್ನು ಸಹಿಸ್ಕೊಳಕ್ಕಾಗಲ್ಲ. ನಾನು ಒಂದೇ ನಿಮಗೆ ಕೇಳ್ತೀನಿ, ನನ್ನ ಇತಿಹಾಸ 3 ಸತಿ ಮಂತ್ರಿ ಆಗ್ಯಾನಂದ್ರಲ್ಲ, ಮೊದಲನೇ ಸತಿ ಮಂತ್ರಿ ಆದ, ಈ ಜಿಲ್ಲೆಗೆ ಒಂದು ಕೊಡುಗೆ ಕೊಟ್ಟೆ, ರೈಸ್ ಟೆಕ್ನಾಲಜಿ ಪಾರ್ಕ್. 2ನೇ ಸತಿ ಈ ಜಿಲ್ಲೆ ಮಂತ್ರಿ ಆದ, ಈ ಜಿಲ್ಲೆಗೆ ಕೆರೆ ತುಂಬಿಸೋ ಯೋಜನೆ ರಾಜ್ಯದೊಳಗೇ ಪೈಲಟ್ ಆಗಿ ಈ ಜಿಲ್ಲೆಯೊಳಗೆ ಪ್ರಾರಂಭ ಮಾಡಿದೆ. ಈಗ 3ನೇ ಸತಿ ಮಂತ್ರಿ ಆಗಿದ್ದೀನಿ. ಈ ಸತಿನೂ ಒಂದು ಪೈಲಟ್ ಆಗೋಂಥದ್ದನ್ನು ಒಂದು ಹೊಸ ಇತಿಹಾಸವನ್ನು ಮಾಡ್ತೀನಿ. ಆದರೆ ನಾನು ಇದು ಏನು ಆಂಧ್ರ ಮತ್ತು ಕರ್ನಾಟಕ ಬಾರ್ಡ್ರ್ ಹೊಡೆಯೋದು, ಸುಂಕಲಮ್ಮನ ಗುಡಿ ಬ್ಲಾಸ್ಟ್ ಮಾಡೋದು, ಯಾವ ಗುಡಿ ಬ್ಲಾಸ್ಟ್ ಮಾಡಿಲ್ಲ ನಾನು. ಅದನ್ನೇ ನನ್ನ ಬಾಯಿಂದ ಕೇಳೋದಕ್ಕಿಂತ ಶ್ರೀರಾಮುಲು ಸಾಹೇಬ್ರ ಬಾಯಿಂದ ಕೇಳಿದ್ರೆ ಭಾಳ ಚೆನ್ನಾಗಿತ್ತು. ಅವರಿಬ್ಬರು ಆತ್ಮೀಯ ಸ್ನೇಹಿತರು, ಶ್ರೀರಾಮುಲು ಸಾಹೇಬರು, ಜನಾರ್ದನ್ ರೆಡ್ಡಿಯವರು ಮತ್ತು ಕುಚುಕು ಫ್ರೆಂಡ್ಸ್ ಅವರು ಇನ್ನೂ ಚೆನ್ನಾಗಿ ಹೇಳ್ತಾರೆ. ಮೊನ್ನೆ ಹೇಳಿದ್ದಾರೆ, ಮಾಧ್ಯಮದ ಮುಂದೆ, ರಾಜ್ಯದ ಮುಂದೆ ಹೇಳಿದ್ದಾರೆ, ಜನಾರ್ದನ್ ರೆಡ್ಡಿ ಅಂದರೆ ಏನು, ಶ್ರೀರಾಮುಲು ಅಂದರೆ ಏನು ಅಂತ ಇವ್ರು ಹೇಳಕ್ಕೆ ಹೋದರು. ಆದರೆ ನಿಜವಾಗಲೂ ಇವಾಗಾದರೂ ಶ್ರೀರಾಮುಲು ಸಾಹೇಬರಿಗೆ ಅರ್ಥ ಆಗೈತೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಇಡೀ ರಾಜ್ಯದ ಜನರಿಗೆ ಗೊತ್ತಿದೆ ಸರ್, ಶಿವರಾಜ್ ತಂಗಡಿಗೆ ಏನು, ಜನಾರ್ದನ್ ರೆಡ್ಡಿಯವರು ಏನು. ನಾನು ನೋಡ್ರಿ, ಸಾಮಾನ್ಯರೊಳಗೆ ಸಾಮಾನ್ಯ. ನಾನು ಬಡವ್ರ ಬಗ್ಗೆ ನಾನು 24x7
ಫೋನ್ ಎತ್ತೀನಿ ಜನರಿಗೆ ಸಹಜವಾಗಿ ಸಿಗ್ತೀನಿ. ಇಲ್ಲೆಲ್ಲ ನನ್ನ ಕ್ಷೇತ್ರದಾರ ಕೇಳ್ರಿ ಇವ್ರಿ. ನಾನು ಮಿಸ್ರ್ ಕಾಲ್ ಆಗಿತ್ತಂದ್ರೆ ವಾಪಸ್ ಹಚ್ತೀನಿ. ಜನಾರ್ದನ್ ರೆಡ್ಡಿ ಅವರು ಯಾವ ಕ್ಷೇತ್ರದಾಗ ಯಾರು ಜನರಿಗೆ ಸಿಗ್ತಾರೆ ಹೋಗ್ಲಿ, ಪಾಪ ಅವ್ರಿಗೆ ಜನರಿಗೆ ಸಿಗೋದು ಬೇಡ, ಪತ್ರಕರ್ತರು ನಿಮಗಾದ್ರೂ ಸಿಗ್ತಾರೆ ನೀವು ಹೇಳಿ. ಏನ ಸ್ಟ್ರೈಕ್ ಆಯ್ತದಂಗೆ ಏನೋ ಬರೋದು, ಮುಖ ತೋರಿಸೋದು, ಇಲ್ಲಿ ಬಂದು ಶಿವರಾಜ್ ತಂಗಡಿಗೆ ಅಂತ ಮಾತಾಡೋಬೇಡದ ನೋಡ್ರಿ. ಕೆಲವೊಂದಿಷ್ಟು BJP ಲೀಡ್ರಿಗೆ ಶಿವರಾಜ್ ತಂಗಡಿಗೆ ಬಗ್ಗೆ ಭಯ ಸ್ಟಾರ್ಟ್ ಆಗೈತೆ. ಶಿವರಾಜ್ ತಂಗಡಿಗೆ ಬಗ್ಗೆ ಭಯ ಸ್ಟಾರ್ಟ್ ಆಗೈತೆ. ಅದಕ್ಕೆ ನನ್ನ ಹೆಸರು ತೊಗೊತಾರೆ ಅವ್ರು. ಸರ್, ಈಗ ನಾನು ಒಬ್ಬ ಸಾಮಾನ್ಯ ಕಾರ್ಮಿಕನ ಮಗ. ನಾನು 3 ಸತಿ ಮಂತ್ರಿ ಹಾಕಿನಂತ ಕನಸು ಕಂಡಿದ್ದಿಲ್ಲ. ಆಗಿದ್ದೀನಿ ಮಂತ್ರಿ, ಇಲ್ಲಿವರೆಗೂ ಬಂದಿದ್ದೀನಿ. ನನಗೂ ಇನ್ನೂ ವಯಸ್ಸೈತೆ. ಏನಾಗಬೇಕಂತ ನನ್ನ ಕ್ಷೇತ್ರ ಜನರು ನಿರ್ಧಾರ ಮಾಡ್ತಾರೆ. ಯಾವ್ದು ಹೌದು ಸಚಿವರಾಗಿದ್ದಾರೆ, 7 ಬಾರಿ ಶಾಸಕರಾದಂಥವ್ರು, ಆರ್ಥಿಕ ಸಲಹೆಗಾರಿದ್ದಾರೆ, 3 ಬಾರಿ ಎಲ್ಲರೂ ಕೂಡಿ ಬಂದ್ ಮಾಡೋದು ಒಂದು ಆದೇಶ ತೆಗೆದುಕೊಂಡು ಬರ್ರಿ ಅಂತ ಹೇಳಿದ್ದಾರೆ. ನಾವು ಗವಿಸಿದ್ದೇಶ್ವರ ಗುರುಗಳ ಮಾತಿಗೆ ಮನ್ನಣೆ ಕೊಡ್ತೀವಿ, ಭದ್ರಾಗಿದ್ದೀವಿ. 4ನೇ ತಾರೀಕಿಗೆ ಬೆಳಗ್ಗೆ ಮುಖ್ಯಮಂತ್ರಿಗಳತ್ತ ಪಕ್ಷಾತೀತವಾಗಿ ಈಗಾಗಲೇ ಕರೀಲಿಕ್ಕೆ ನಾನು ಲೋಕಸಭಾ ಸದಸ್ಯರು ಮಾತಾಡಿದ್ದೀವಿ. 4ನೇ ತಾರೀಕಿಗೆ ಎಲ್ಲ BJP ಆಗಿರ್ಬೋದು, ಆಜಿ ಮಾಜಿ ಹಾಲಿ ಮತ್ತು ಮಾಜಿಗಳನ್ನು ಕರೆದಿದ್ದೀವಿ. ಕರೆದು ನಾವು 4ನೇ ತಾರೀಕಿಗೆ ಅಲ್ಲೇ ಮುಖ್ಯಮಂತ್ರಿಗಳಿಗೆ ಭೇಟಿ ಮಾಡ್ತೀವಿ. ಈ ವಿಚಾರವನ್ನು ಸವಿಸ್ತಾರವಾಗಿ ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತೀವಿ. ಮುಖ್ಯಮಂತ್ರಿಗಳ ಗಮನಕ್ಕೆ ಈಗಾಗಲೇ ತಂದಿದ್ದೀನಿ. 4ನೇ ತಾರೀಕು 3 ಸತಿ ಮಿನಿಸ್ಟ್ರ್ ಹೇಳ್ಬಿಡ್ಲಿ 3 ಸತಿ ಮಿನಿಸ್ಟ್ರು ಅಲ್ಲರಿ. ಯಾವುದೇ ಒಂದು ಕೈಗಾರಿಕೆ ಆಗ್ಬೇಕು, ಎಲ್ಲ ಕೈಗಾರಿಕೆ ಇಲ್ಲಿ ಕೇಳ್ರಿ, ಕೈಗಾರಿಕೆದು ಆಗ್ಬೇಕಂದ್ರೆ ಹೈ ಲೆವೆಲ್ ಕಮಿಟಿ ಇರ್ತೈತಿ. ಆ ಹೈ ಲೆವೆಲ್ ಕಮಿಟಿ ವರ್ಷದೊಳಗೆ 3-4 ಸತಿ ಮೀಟಿಂಗ್ ಆಗುತ್ತೆ. ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯೊಳಗೆ ಇರ್ತೈತೆ. 100 ಬರ್ತಿರ್ತಾವೆ. ಕಂಪ್ಲೀಟ್ ಸ್ಟಾರ್ಟ್ ಆಗಿದ್ದು ಯಾವಾಗಲಿದ್ದ ಸ್ಟಾರ್ಟ್ ಆಗಿದ್ದು? ಅದು ಬ್ಯಾಡ ಅಂತ ಪ್ರಾರಂಭ ಆಗಿದ್ದು ಯಾವಾಗಲಿದ್ದ? ಸರ್, ಈಗ ನಾನು ಹೇಳಕತ್ತಿದ್ದೆ ಸರ್, ಈಗ ಆ ವರದಿ 23ರಾಗ ವರದಿ ಯಾವುದು ಬಹಿರಂಗ ಘೋಷಣೆ ಆಗೋಂಥದ್ದು ಆಗಲೇ ಇಲ್ಲ. ನಾನು ಹೇಳಕತ್ತಿದ್ದು ವಿರೋಧ ಯಾವಾಗ ಸ್ಟಾರ್ಟ್ ಆಗೈತೆ? ಈಗ ಸ್ಟಾರ್ಟ್ ಆಗೈತೆ. ಈಗ ಅದನ್ನು ಪೂರ್ಣ ಮನವರಿಕೆ ಮಾಡ್ತಾಯಿದ್ದೀವಿ ಮುಖ್ಯಮಂತ್ರಿಗಳಿಗೆ. ನಾವು ಕೊಪ್ಪಳ ಜಿಲ್ಲೆಯ ಜನರ ಪರ, ಕೊಪ್ಪಳ ಜಿಲ್ಲೆಯ ರೈತರ ಪರ, ಕೊಪ್ಪಳ ಜಿಲ್ಲೆಯ ಬಡವರ ಪರ ನಾವು, ಹೌದಾ? ಹಿಂಗಾಗಿ ನೀವು ಅದ್ರ ಬಗ್ಗೆ ವಿಚಾರ ಮಾಡೋ ಹೇಳ್ರಿ. ನೀವೇ ಹೇಳಿ. ಅಂಗಡಿಗರು ಶನಿ ಇದ್ದಂಗೆ ಎಲ್ಲ ಜಿಲ್ಲೆಯಲ್ಲಿರುವಂಥ ಅಕ್ರಮ ಚಟುವಟಿಕೆಗಳಿಗೆ ಸೋದರ ನಿಂತು ಏನಪ್ಪ ಅಂದ್ರೆ ಮಾಡಿಸ್ತಾ ಇದ್ದಾರೆ. ಎಲ್ಲವನ್ನೂ ಏನಪ್ಪ ಅಂದ್ರೆ ನಾನು ಒಂದೇ ಜನಾರ್ದನ್ ರೆಡ್ಡಿ ಕೇಳ್ತೀನಿ. ನಾನು ಜನಾರ್ದನ್ ರೆಡ್ಡಿಗೆ ಒಂದೇ ಕೇಳ್ತೀನಿ. ಬಳ್ಳಾರಿ ಜಿಲ್ಲೆಯೊಳಗೆ ಗಣಿಯನ್ನು ಬ್ಲಾಸ್ಟ್ ಮಾಡಿದವನು ಶಿವರಾಜ್ ತಂಗಡಿಗಿನ, ಅವ್ಯವಹಾರ ಮಾಡಿ ಜೈಲಿಗೆ ಹೋಗಿದ್ದು ಶಿವರಾಜ್ ತಂಗಡಿಗಿನ, ಎಲ್ಲಿ ಬೇಕಲ್ಲೇ ಮಣ್ಣು ಲೂಟಿ ಮಾಡಿ ಹೋಗಿದ್ದು ಶಿವರಾಜ್ ತಂಗಡಿಗಿನ, ಬೇರೆ ಜಿಲ್ಲೆ ಬಿಟ್ಟು ಇಲ್ಲಿ ಬಂದು ನಮ್ಮನ್ನು ಮನಸ್ಸು ಕೆಡಿಸೋಂಥ ಕೆಲಸ ಮಾಡಕತ್ತಿದ್ದು ಶಿವರಾಜ್ ತಂಗಡಿಗಿನ. ನಾನು ಗಡಿಪಾರಾಗಿದ್ನ್ಯಾ? ನಾನು ಜಿಲ್ಲಾ ಗಡಿಪಾರಾಗಿದ್ನ್ಯಾ? ಬೇಲಿಕೇರಿ ಹಗರಣದಾಗ ಯಾರು ಏನೇನು ಮಾಡಿದ್ರು ಅಂತ ಈ ರಾಜ್ಯ ಜನರಿಗೆ ಗೊತ್ತಿದೆ ನೋಡ್ರಿ. ಭೂತದ ಬಾಯಾಗ ಭಗವದ್ಗೀತೆ ಹೇಳಕತ್ತಿದ್ರೆ ಏನು ಹೇಳ್ಬೇಕು ನಾವು? ಬೇರೆ ಸಹಜವಾಗಿ ತಂಗಡಿಗೆ ಚೆನ್ನಾಗಿ ಕೆಲಸ ಮಾಡೋಕತ್ತಿಲ್ಲ, ಅದನ್ನು ಸಹಿಸ್ಕೊಳಕ್ಕಾಗಲ್ಲ. ನಾನು ಒಂದೇ ನಿಮಗೆ ಕೇಳ್ತೀನಿ, ನನ್ನ ಇತಿಹಾಸ 3 ಸತಿ ಮಂತ್ರಿ ಆಗ್ಯಾನಂದ್ರಲ್ಲ, ಮೊದಲನೇ ಸತಿ ಮಂತ್ರಿ ಆದ, ಈ ಜಿಲ್ಲೆಗೆ ಒಂದು ಕೊಡುಗೆ ಕೊಟ್ಟೆ, ರೈಸ್ ಟೆಕ್ನಾಲಜಿ ಪಾರ್ಕ್. 2ನೇ ಸತಿ ಈ ಜಿಲ್ಲೆ ಮಂತ್ರಿ ಆದೆ, ಈ ಜಿಲ್ಲೆಗೆ ಕೆರೆ ತುಂಬಿಸೋ ಯೋಜನೆ ರಾಜ್ಯದೊಳಗೇ ಪೈಲಟ್ ಆಗಿ ಈ ಜಿಲ್ಲೆಯೊಳಗೆ ಪ್ರಾರಂಭ ಮಾಡಿದೆ. ಈಗ 3ನೇ ಸತಿ ಮಂತ್ರಿ ಆಗಿದ್ದೀನಿ. ಈ ಸತಿನೂ ಒಂದು
ಪೈಲಟ್ ಆಗೋಂಥದ್ದನ್ನು ಒಂದು ಹೊಸ ಇತಿಹಾಸವನ್ನು ಮಾಡ್ತೀನಿ. ಆದರೆ ನಾನು ಇದು ಏನು ಆಂಧ್ರ ಮತ್ತು ಕರ್ನಾಟಕ ಬಾರ್ಡ್ರ್ ಹೊಡೆಯೋದು, ಸುಂಕಲಮ್ಮನ ಗುಡಿ ಬ್ಲಾಸ್ಟ್ ಮಾಡೋದು, ಯಾವ ಗುಡಿ ಬ್ಲಾಸ್ಟ್ ಮಾಡಿಲ್ಲ ನಾನು. ಅದನ್ನೇ ನನ್ನ ಬಾಯಿಂದ ಕೇಳೋದಕ್ಕಿಂತ ಶ್ರೀರಾಮುಲು ಸಾಹೇಬ್ರ ಬಾಯಿಂದ ಕೇಳಿದ್ರೆ ಭಾಳ ಚೆನ್ನಾಗಿತ್ತು. ಅವರಿಬ್ಬರು ಆತ್ಮೀಯ ಸ್ನೇಹಿತರು, ಶ್ರೀರಾಮುಲು ಸಾಹೇಬರು, ಜನಾರ್ದನ್ ರೆಡ್ಡಿ ಅವರು ಮತ್ತು ಕುಚುಕು ಫ್ರೆಂಡ್ಸ್ ಅವರು ಇನ್ನೂ ಚೆನ್ನಾಗಿ ಹೇಳ್ತಾರೆ. ಮೊನ್ನೆ ಹೇಳಿದ್ದಾರೆ ಮಾಧ್ಯಮದ ಮುಂದೆ, ರಾಜ್ಯದ ಮುಂದೆ ಹೇಳಿದ್ದಾರೆ ಜನಾರ್ದನ್ ರೆಡ್ಡಿ ಅಂದರೆ ಏನು, ಶ್ರೀರಾಮುಲು ಅಂದರೆ ಏನು ಅಂತ ಇವ್ರು ಹೇಳಕ್ಕೆ ಹೋದರು. ಆದರೆ ನಿಜವಾಗಲೂ ಇವಾಗಾದರೂ ಶ್ರೀರಾಮುಲು ಸಾಹೇಬರಿಗೆ ಅರ್ಥ ಆಗೈತೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಇಡೀ ರಾಜ್ಯದ ಜನರಿಗೆ ಗೊತ್ತಿದೆ ಸರ್ ಶಿವರಾಜ್ ತಂಗಡಿಗೆ ಏನು, ಜನಾರ್ದನ್ ರೆಡ್ಡಿ ಅವರು ಏನು. ನಾನು ನೋಡ್ರಿ ಸಾಮಾನ್ಯರೊಳಗೆ ಸಾಮಾನ್ಯ. ನಾನು ಬಡವ್ರ ಬಗ್ಗೆ ನಾನು 24x7 ಫೋನ್ ಎತ್ತೀನಿ, ಜನರಿಗೆ ಸಹಜವಾಗಿ ಸಿಗ್ತೀನಿ. ಇಲ್ಲೆಲ್ಲ ನನ್ನ ಕ್ಷೇತ್ರದವ್ರು ಕೇಳ್ರಿ, ಇವ್ರಿ ನಾನು ಮಿಸ್ರ್ ಕಾಲ್ ಆಗಿತ್ತಂದ್ರೆ ವಾಪಸ್ ಹಚ್ತೀನಿ. ಜನಾರ್ದನ್ ರೆಡ್ಡಿ ಅವರು ಯಾವ ಕ್ಷೇತ್ರದಾಗ ಯಾರು ಜನರಿಗೆ ಸಿಗ್ತಾರೆ ಹೋಗ್ಲಿ, ಪಾಪ ಅವ್ರಿಗೆ ಜನರಿಗೆ ಸಿಗೋದು ಬೇಡ, ಪತ್ರಕರ್ತರು ನಿಮಗಾದ್ರೂ ಸಿಗ್ತಾರೆ ನೀವು ಹೇಳಿ. ಏನೋ ಸ್ಟ್ರೈಕ್ ಆಯ್ತದಂಗೆ ಏನೋ ಬರೋದು, ಮುಖ ತೋರಿಸೋದು, ಇಲ್ಲಿ ಬಂದು ಶಿವರಾಜ್ ತಂಗಡಿಗೆ ಅಂತ ಮಾತಾಡೋಬೇಡದ. ನೋಡ್ರಿ, ಕೆಲವೊಂದಿಷ್ಟು BJP ಲೀಡ್ರಿಗೆ ಶಿವರಾಜ್ ತಂಗಡಿಗೆ ಬಗ್ಗೆ ಭಯ ಸ್ಟಾರ್ಟ್ ಆಗೈತೆ. ಶಿವರಾಜ್ ತಂಗಡಿಗೆ ಬಗ್ಗೆ ಭಯ ಸ್ಟಾರ್ಟ್ ಆಗೈತೆ. ಅದಕ್ಕೆ ನನ್ನ ಹೆಸರು ತೊಗೊತಾರೆ ಅವರು. ಸರ್, ಈಗ ನಾನು ಒಬ್ಬ ಸಾಮಾನ್ಯ ಕಾರ್ಮಿಕನ ಮಗ. ನಾನು 3 ಸತಿ ಮಂತ್ರಿ ಹಾಕಿನಂತ ಕನಸು ಕಂಡಿದ್ದಿಲ್ಲ. ಆಗಿದ್ದೀನಿ ಮಂತ್ರಿ, ಇಲ್ಲಿವರೆಗೂ ಬಂದಿದ್ದೀನಿ. ನನಗೂ ಇನ್ನೂ ವಯಸ್ಸೈತೆ. ಏನಾಗಬೇಕಂತ ನನ್ನ ಕ್ಷೇತ್ರ ಜನರು ನಿರ್ಧಾರ ಮಾಡ್ತಾರೆ.